ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಅದೇ ಮಹಾತ್ಮ ಗಾಂಧಿನಲ್ಲಿ ಬಂದಿಲ್ಲ ಅಂಬೋದು ನಿಜ, ಇಲ್ಲ ಅಂತ ನಾನು ಹೇಳಿದೆ. ಬಟ್ ಬೇರೆ ಅನುದಾನಲ್ಲಿ ಆಗ್ತಾ ಇದೆ ಅಲ್ಲ ಅದೇ ವರ್ಕು. ನೋಡಿ ಇವಾಗ ನಮ್ಮ ಟೋಟಲ್ ನನ್ನ ಬಳ್ಳಾರಿ 39 ವಾರ್ಡ್ಸು ನ್ಯಾಯ ಮಾಡೋಕ್ಕಾಗುತ್ತಾ? ಯಾಕಂದರೆ ಒಂದೊಂದು ವಾರ್ಡು ಒಂದೊಂದು ಥರ ಇದೆ. ನನ್ನ ವಾರ್ಡು 50% ಸ್ಲಮ್ಮು, 50% ಕ್ಲಾಸು. ಕೆಲವೊಂದು ವಾರ್ಡು 100% ಸ್ಲಮ್ ಇರ್ತವೆ, ಕೆಲವೊಂದು ವಾರ್ಡು 90% ಸ್ಲಮ್ ಇರ್ತವೆ. ಸೊ ಈ ಥರ ಇದ್ದಾಗ ಈ ಗೈಡ್ಲೈನ್ಸ್ ಪ್ರಕಾರ ನಾವು ಫಿಟ್ ಮಾಡೋದಕ್ಕೆ ಒಂದು ವಾರ್ಡ್ಗೆ ಹೆಚ್ಚು ಆಗುತ್ತೆ, ಒಂದು ವಾರ್ಡ್ ಕಮ್ಮಿ ಆಗುತ್ತೆ. ಈಗ ಈ MGNY ಗೈಡ್ಲೈನ್ಸ್ ಹೇಗಿದೆ ಅಂತಂದರೆ ಓನ್ಲಿ ಎಕ್ಸ್ಟೆನ್ಷನ್ ಏರಿಯಾಸು ಇಲ್ಲಾಂತಂದರೆ ಮೇನ್ ರೋಡ್ಸು ಇದಕ್ಕೆ ಸೂಟ್ ಆಗೋ ಸ್ಪೆಸಿಫಿಕೇಷನ್ಸ್ ಇದ್ದಾವೆ ಅದರಲ್ಲಿ MGNYನಲ್ಲಿ. ಸೊ ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾಯಿದೆ. ಎಸ್ಪೆಷಲಿ ಸ್ಲಮ್ ಏರಿಯಾಸ್ನಲ್ಲಿ ನಮಗೆ ಜಾಸ್ತಿ ಕೊಡಲಿಕ್ಕೆ ಆಗ್ತಾಯಿಲ್ಲ. ಇವಾಗ ಸ್ಲಮ್ ಏರಿಯಾನಲ್ಲಿ ಕೊಟ್ಟಿದ್ದೀವಿ ಅಂತೇಳಿ ಕ್ಲೇಮ್ ಕೊಟ್ಟಿದ್ದೀವಿ. ಎಲ್ಲಿ SC/ST ಅನುದಾನದಲ್ಲಿ ಕೊಟ್ಟಿದ್ದೀವಿ. ಈ 127.5 crores ಏನಿದೆ ಅಲ್ಲ, ಅದರಲ್ಲಿ SC/ST ಅನುದಾನ ಇದೆ. ಅದು 24.10% ನಾವು ಅದರಲ್ಲಿ ಕೊಡಬೇಕು. ಆ SC/STನಲ್ಲಿ ಏನಾಗ್ತಾಯಿದೆ, ಆ ಸಣ್ಣ ರೋಡ್ಸು ಅಲ್ಲಿ ಫಿಟ್ ಮಾಡಿದ್ದೀವಿ. ಯಾಕಂದರೆ SC/ST ಕೊಡಲೇಬೇಕು. ಇದೆ ಅವರಿಗೂ 60 ಲಕ್ಷಕ್ಕೆ MGNY ಕೊಟ್ಟಿದ್ದೀವಿ. ಅವ್ರದ್ದೇನು ಕೊಟ್ಟಿದ್ದೀವಿ 60 ಲಕ್ಷ. ಆದರೆ ಅವ್ರ ವಾರ್ಡಲ್ಲ, ಕಾಮನ್ ಆಗಿ ಅಡ್ಜಸೆಂಟ್ ವಾರ್ಡ್ಸ್ 2 ವಾರ್ಡ್ ಸೇರಿ ಕೊಟ್ಟಿದ್ದೀರಿ. ನನ್ನ ವಾರ್ಡ್ಗೆ ಸಪ್ರೇಟಾಗಿ ಕೊಟ್ಟಿಲ್ಲ ಅಂತೇಳಿ ಅವ್ರದ್ದು ಕ್ಲೇಮ್ ಇದೆ. ಅಂದರೆ 13 ಜನ ಇದ್ದಾರೆ ಸರ್ BJP ಕಾರ್ಪೊರೇಟರ್. 13 ಜನದಲ್ಲಿ ಒಬ್ಬರಿಗೆ ನ್ಯಾಯ ದೊರಕಿಲ್ಲ ಅಂದರೆ ಇನ್ನು 12 ಜನಕ್ಕೆ ನ್ಯಾಯ ದೊರಕಿದೆ ಅಲ್ಲ ಸರ್. ಇವಾಗ 39 ಜನಕ್ಕೂ ನ್ಯಾಯ ಮಾಡೋದಕ್ಕೆ ಇಂಪಾಸಿಬಲ್ ಸರ್. ಯಾಕಂದರೆ ಇದು ಇಂಪಾಸಿಬಲ್ ಟಾಸ್ಕ್. ಈ ಎಸ್ಪೆಷಲಿ MGNY ಅನುದಾನದಲ್ಲಿ ಏನಿದೆ ಅಲ್ಲ, ಇದು ವಾರ್ಡ್ ವೈಸ್ ಡಿವೈಡ್ ಆಗಲ್ಲ. ಒಂದು ಅರ್ಥ ಮಾಡ್ಕೋಬೇಕು. ಅಂದರೆ ಅವ್ರೇನಂತಾರೆ, ನಾವು ವಾರ್ಡ್ ವೈಸ್ ಕೊಡಿ ಅಂತಾರೆ. ವಾರ್ಡ್ ವೈಸು ಫಿಟ್ ಆಗಲ್ಲ ಅಲ್ಲಿ. ಯಾಕಂದರೆ ನಿಮ್ಗೆ ಅದೇ ಹೇಳಿದ್ದು, ಇವಾಗ 90% ಸ್ಲಮ್ ಇರುತ್ತೆ, 10% ಕ್ಲಾಸ್ ಇರುತ್ತೆ. ನಾವು ಕೆಲವೊಂದು ವಾರ್ಡಲ್ಲಿ 50-50 ಇರುತ್ತೆ, ಸ್ಲಮ್ 50, ಕ್ಲಾಸ್ 50 ಇರುತ್ತೆ. ಕೆಲವೊಂದು ವಾರ್ಡಲ್ಲಿ 70-30 ಇರುತ್ತೆ. ಸೊ ಈ ಥರ ಇದ್ದಾಗೆ ಈ ಅನುದಾನ ಎಲ್ಲ ವಾರ್ಡಲ್ಲಿ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಕೆಲವೊಂದು ವಾರ್ಡು ಜಾಸ್ತಿ ಹೋಗಿರುತ್ತೆ, ಕೆಲವೊಂದು ವಾರ್ಡ್ ಕಮ್ಮಿ ಆಗಿರುತ್ತೆ. ಸೊ ಈ ಥರ ಸ್ವಲ್ಪ ಡಿಫ್ರೆನ್ಸ್ ಆಗಿರುತ್ತೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.